ಪ್ರೈಸ್ ದ ಲಾರ್ಡ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷಗಳು ಕಳೆದು 80ನೇ ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನ್ಯೂ ಹೋಪ್ ಟಿವಿಯ ಮೂಲಕವಾಗಿ ನಾವು ನಿಮಗೆಲ್ಲರಿಗೆ ತಿಳಿಸೋರಾಗಿದ್ದೇವೆ. ಇಂದಿನ ಲೋಕ ರಕ್ಷಕನು ಸರ್ವ ಸೃಷ್ಟಿಗೆ ಯಜಮಾನನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಲೋಕವು ಅದರ ನಿವಾಸಿಗಳು ಕರ್ತನದೇ ಎಂಬುದಾಗಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ಪ್ರತಿಯೊಬ್ಬೊಬ್ಬರನ್ನು ಸಂತೋಷದಿಂದ ನಾವು ಆಹ್ವಾನಿಸೋರಾಗಿದ್ದೇವೆ. ಇಂದಿನ ನಿರೀಕ್ಷೆ ವಾಕ್ಯವು ಈ ರೀತಿಯಾಗಿದೆ. ದ ಬುಕ್ ಆಫ್ ನೆಹೆಮಾಯ ಚಾಪ್ಟರ್ 1 ವರ್ಸಸ್ ಫ್ರಮ್ 3. ನೆಹೆಮೀಯನ ಪುಸ್ತಕ 1ನೇ ಅಧ್ಯಾಯ 3-4 ವಾಕ್ಯಗಳು ಈ ರೀತಿಯಾಗಿ ಇದೆ. ಸಂಸ್ಥಾನದಲ್ಲಿ ವಾಸಿಸುತ್ತಿರುವ ಸೆರೆಮನೆಯಲ್ಲಿರುವ ಜನರುಗಳು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತದೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕುತ್ತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೆ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು ಎಂಬುದಾಗಿ ನೆಹೆಮೀಯನ ಪುಸ್ತಕದಲ್ಲಿ ನಾವು ನೋಡುತ್ತಿದ್ದೇವೆ. ನೆಹೆಮೀಯನು ಎಂಬುದಾಗಿ ನೋಡುವಾಗ ಅರಮನೆಯಲ್ಲಿ ಅರಸನಿಗೆ ಅವನೊಂದು ಪಾನ ಸೇವಕನಾಗಿದ್ದನೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ವರ್ತಮಾನವನ್ನು ಕೇಳಿದ ತಕ್ಷಣ ನೆಹೆಮೀಯನು ಅರಸನ ಬಳಿಗೂ ಓಡಿ ಹೋಗಲಿಲ್ಲ. ಇಲ್ಲ ಜೊತೆ ಕೆಲಸ ಮಾಡೋರ ಸಂಗಡ ಅವನು ಈ ವರ್ತಮಾನವನ್ನು ಹಂಚಿಕೊಳ್ಳದೆ ಅವನೇನು ಮಾಡುತ್ತಾನೆ, ಉಪವಾಸವನ್ನು ತಗೊಂಡು ಶೋಕಿಸುತ್ತಾ ನೆಲದ ಮೇಲೆ ಬಿದ್ದುಕೊಂಡು ಹತ್ತುಕೊಂಡು ಪರಲೋಕ ದೇವರಿಗೆ ಅವನು ವಿಜ್ಞಾಪನೆ ಮಾಡಿದನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತಿದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಹೌದು, ಅದರ ನಿಮಿತ್ತವಾಗಿ ಅವನು ಏನನ್ನು ಫಲವನ್ನು ಕಂಡನ್ನು ನೋಡುವಾಗ ಅರಸನು ಅವನಿಗೆ ಅಪ್ಪಣೆ ಕೊಡುತ್ತಾನೆ, ಯೆರೂಸಲೇಮಿನ ಪಟ್ಟಣ ಗೋಡೆಯನ್ನು ಕಟ್ಟಲೆಂಬುದಾಗಿ. ಇಂದಿನ ದಿವಸದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ಸಹೋದರ ಸಹೋದರಿಯರೇ, ನಾವು ನಮ್ಮ ಭಾರತ ದೇಶಕ್ಕಾಗಿ ಎಷ್ಟೊಂದು ಭಾರದಿಂದ ನಾವು ಇದ್ದೇವೆ, ಚಿಂತಿಸುತ್ತೇವೆ, ನಾವು ನೋಡುತ್ತೇವೆ. ನಾವು ಟಿ ವಿ ನ್ಯೂಸ್ಗಳ ಮೂಲಕ ಅನೇಕ ಕಾರ್ಯಗಳು ವರ್ತಮಾನಗಳು ನಾವು ಕೇಳುತ್ತೇವೆ. ವರ್ತಮಾನವನ್ನು ಕೇಳಿ ನಾವು ನಮ್ಮ ಭಾರತ ದೇಶಕ್ಕಾಗಿ ಏನನ್ನು ಮಾಡುತ್ತೇವೆ. ಎಷ್ಟೋ ಜನರುಗಳು ಅತ್ಯಾಚಾರಗಳು, ಭ್ರಷ್ಟಾಚಾರಗಳು, ಗಲಭೆಗಳು, ಗದ್ದಲೆಗಳು, ನೀತಿ ನ್ಯಾಯಗಳು ಇಲ್ಲದಿರುವುದು ನಾವು ನೋಡ್ತೇವೆ. ಅನೇಕ ಲಕ್ಷ ಲಕ್ಷ ಜನರುಗಳು ಈ ಲೋಕದಲ್ಲಿ ವಾಸಿಸುತ್ತಿದ್ದಾರೆಂಬುದಾಗಿ, ಒಂದು ಹೊತ್ತು ಆಹಾರಕ್ಕೆ ಇಲ್ಲದೆ ಇದ್ದಾರೆಂಬುದಾಗಿ ನಾವು ನೋಡುತ್ತಿದ್ದೇವೆ. ನಿರುದ್ಯೋಗಗಳ ಸಮಸ್ಯೆಗಳು, ಇದೆಲ್ಲ ನಾವು ಕೇಳಿಕೊಂಡು ನಾವು ನಮ್ಮ ಭಾರತ ದೇಶಕ್ಕಾಗಿ ಏನನ್ನು ಮಾಡುತ್ತಿದ್ದೇವೆ. ಇಂದಿನಿಂದ ನಾವು ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥಿಸೋಣ ಪ್ರಿಯರೇ. ಅಟ್ಲೀಸ್ಟ್ ಒಂದು ದಿವಸಕ್ಕೆ 1-2 ನಿಮಿಷವಾದರೂ ನನ್ನ ಭಾರತ ದೇಶನ ಆಶೀರ್ವದಿಸೆಂಬುದಾಗಿ ನಾವು ಕೇಳಿಕೊಳ್ಳೋಣ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ, ಬೆಂಗಳೂರು ಪಟ್ಟಣಕ್ಕಾಗಿ, ನಾವು ವಾಸಿಸುವಂಥ ಸ್ಥಳದ ಜನರುಗಳಿಗಾಗಿ ಹಾಳಾಗಿ ಹೋಗದಂತೆ ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನಗಳು ಕಾಲಕ್ಷೇಪ ಮಾಡುವಂತೆ ನಾವು ಪ್ರಾರ್ಥಿಸೋಣ. ನಮ್ಮ ದೇಶದಲ್ಲಿ ಸಮಾಧಾನಗಳು ಉಂಟಾಗುವುದಕ್ಕಾಗಿ, ಕತ್ತಲೆಗಳು ನೀಗುವುದಕ್ಕಾಗಿ, ಎಲ್ಲ ಕಷ್ಟಗಳು ಬಗೆಹರಿಸುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಇಂದಿನಿಂದ ನೆಹೆಮೀಯನು ಯಾವ ರೀತಿ ಅವರು ಶೋಕಿಸಿ ಉಪವಾಸದಿಂದ ಗೋಳಾಡಿದನೋ ಅದೇ ಥರ ನಮ್ಮ ದೇಶದಲ್ಲಿ ಎಲ್ಲ ಥರದ ಹೋರಾಟಗಳು, ಕಷ್ಟಗಳು ನೀಗುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಶೋಕಿಸುತ್ತಾ ಪರಲೋಕದ ದೇವರನ್ನು ನೋಡೋಣ. ನಾವು ಪ್ರಾರ್ಥಿಸೋಣ. ನಮ್ಮ ದೇಶಕ್ಕಾಗಿ ನಾವು ಭಾರತದಿಂದ ಪ್ರಾರ್ಥಿಸೋಣ. ಮಹಾಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಕರ್ತನೆ ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವಪ್ಪ. 79 ವರ್ಷಗಳು ಕಳೆದು 80ನೇ ವರ್ಷಕ್ಕೆ ಕಾಲಿಡುವಂತೆ ನೀವು ಮಾಡಿದಂಥ ನಿನ್ನ ಕೃಪೆಗಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಯೇಸುವೆ. ಹೌದು, ಅನೇಕ ಮಹಾತ್ಮರ ತ್ಯಾಗದ ನಿಮಿತ್ತವಾಗಿ ನಮ್ಮ ದೇಶಕ್ಕೆ ನೀನು ಸ್ವಾತಂತ್ರ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ದೇವರೇ, ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲ ಥರದ ಕರ್ತನೆ ಕತ್ತಲುಗಳು ನೀಗಲ್ಪಡಲಿ, ಶಾಪದ ಕ್ರಿಯೆಗಳು ನೀಗಲ್ಪಡಲಿ, ಎಲ್ಲ ರೋಗದ ಸಮಸ್ಯೆಗಳು ನಮ್ಮ ದೇಶದಲ್ಲಿ ನೀಗಲ್ಪಡಲಿ ಅಪ್ಪ. ನಮ್ಮ ದೇಶದಲ್ಲಿ ಮಳೆಯು, ಮುಂಗಾರು ಹಿಂಗಾರು ಮಳೆಯು ಸರಿಯಾದ ಸಮಯಕ್ಕೆ ಬರಲಿ ಅಪ್ಪ. ರೈತರುಗಳು, ವ್ಯವಸಾಯಿಗಳಲ್ಲಿ ಆಶೀರ್ವಾದಗಳನ್ನು ಕಾಣಲಿ ಕರ್ತನೆ. ನಿರುದ್ಯೋಗ ಸಮಸ್ಯೆಗಳು ನಮ್ಮ ದೇಶದಿಂದ ನೀಗಲ್ಪಡಲಿ ಏಸಪ್ಪ. ನಮ್ಮ ದೇಶದಲ್ಲಿ ಆಶೀರ್ವಾದಗಳು ಉಂಟಾಗಿ ನಾವು ಸಂತೋಷದಿಂದ ಸಮಾಧಾನದಿಂದ ಕಾಲಕ್ಷೇಪ ಮಾಡಲಿಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯದಲ್ಲಿ ನೋಡುವ ಹಾಗೆ ಕರ್ತನೆ ಅಪ್ಪ, ನಾವು ನೋಡುತ್ತಿದ್ದೇವೆ ಸ್ವಾಮಿ, ಸತ್ಯಸಂಧತೆಯಿಂದಲೂ ಅಪ್ಪ, ಸಧರ್ಮದಿಂದಲೂ ನಮ್ಮ ದೇಶದಲ್ಲಿ ಅಪ್ಪ ಅದರ ಪ್ರಜೆಯಾಗಿ ನಾವು ಕಾಣಲ್ಪಡಲಿಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯ ಹೇಳುತ್ತದೆ, ನಮ್ಮ ದೇಶವು ಹಾಳಾಗದಂತೆ ಪೌಳಿಯ ಗೋಡೆಯಲ್ಲಿ ಒಡಕಿನಲ್ಲಿ ನಿಲ್ಲುವನನ್ನು ಹುಡುಕಿದೆನೆಂಬುದಾಗಿ, ಯಾರು ಸಿಗಲಿಲ್ಲೆಂಬುದಾಗಿ ನಾವು ನೋಡುತ್ತಿದ್ದೇವಪ್ಪ. ಇಂದಿನಿಂದ ನಮ್ಮ ದೇಶಕ್ಕಾಗಿ ನಾವು ಭಾರಪಟ್ಟು ಪ್ರಾರ್ಥಿಸಿ ಜಯವನ್ನು ತಗೊಳ್ಳಿಕ್ಕೆ, ನಮ್ಮ ಭಾರತ ದೇಶದಲ್ಲಿ ಒಂದು ಬದಲಾವಣೆಯನ್ನು ಕಾಣುವಂತೆ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ದೇಶನ ಆಳುವಂತಹ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮಂತ್ರಿಗಳು ಎಲ್ಲರಿಗೆ ಜ್ಞಾನವನ್ನು, ಆರೋಗ್ಯವನ್ನು ಕೊಡು ದೇವರೇ. ಅವರು ಜ್ಞಾನದಿಂದ ದೇಶನ ಆಳ್ಲಿಕ್ಕೆ ನೀನು ಮಾಡಪ್ಪ. ನಿನ್ನ ಕರಗಳಲ್ಲಿ ನನ್ನ ಭಾರತ ದೇಶನ ಒಪ್ಪಿಸಿ ಕೊಡುತ್ತಿದ್ದೇವೆ. ನೀನು ನಡೆಸೋದಕ್ಕಾಗಿ ಸ್ತೋತ್ರ.
ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.